ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಪುಟ್ಟ ಪ್ರಪಂಚಕ್ಕೆ ನೀವು ಭಾಗಿಯಾಗಬೇಕು ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ನಾವು ಎಲ್ಲಿದ್ದೀವಿ, ಎಲ್ಲಿಗೆ ಬಂದಿದ್ದೀವಿ ಅಂದರೆ ಅಮ್ಮನ ಮನೆಗೆ ಬಂದಿದ್ವಿ. ಭಾನುವಾರ ರಜೆ ಇತ್ತು, ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ನಾನು ನನ್ನ ಮಗ ಮಾತಾಡಿಕೊಂಡು, ಅವನಿಗೆ ರಜೆ ಇರೋಲ್ಲ ಜಾಸ್ತಿ, ರಜೆ ಇದ್ದರೂ ಟೆಸ್ಟು ಅದು ಇದು ಇರುತ್ತೆ, ಬರೆಯೋದಿರುತ್ತೆ ಅಂತ ಅಂದ್ಕೊಂಡು ಎಲ್ಲಿಗೂ ಬರೋಲ್ಲ ಅವನು. ಅದಕ್ಕೆ ಹೋಗಿದ್ದು ಬರೋಣ ಅಂದ್ಕೊಂಡು ಬಂದ್ವಿ. ಇನ್ನು ಅಮ್ಮನ ಮನೆಗೆ ಬಂದು ಅಲ್ಲೇ ತಮ್ಮನ ಮನೆಗೆ ಹೋಗಿದ್ದು ಮಾತಾಡಿಸ್ಕೊಂಡು ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅಷ್ಟರೊಳಗಡೆ ಪ್ಲ್ಯಾನ್ ಚೇಂಜ್ ಆಯಿತು. ಎಲ್ಲ KRS ಹೊರಟಿದ್ದೀವಿ. ಆಯಿತು, ಬೆಳಿಗ್ಗೆನೇ ಅಮ್ಮ ಹೋಗೋಣ KRSಗೆ ಅಂತ ಹೇಳಿದರು. ನಾನು ನಮ್ಮ ಮನೆಯವರು ಬರಬೇಕಾದ್ರೂ ಸ್ವಲ್ಪ ಡಲ್ಲಾಗಿದ್ರು ಕಣಮ್ಮ ಅಂತ ಹೇಳಿದೆ. ನೋಡಿ ಅಷ್ಟಕ್ಕೆ ಇಲ್ಲ ನೀನು ಹೊರಡು ಮನೆಗೆ ಹೊರಡು ಅಂತ ಅನ್ನೋಕ್ಕೆ ಶುರು ಮಾಡ್ಕೊಬಿಟ್ರು. ಏನಿಲ್ಲ ಸುಮ್ಮನೆ ಮಾಮೂಲಿ, ಅವರು ಜನ್ರಲಾಗಿ ಹಂಗಿದ್ರು ಬಿಡಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಿದ್ದೀನಿ, ಅವ್ರು ಕೇಳ್ತಾನೆ ಇಲ್ಲ. ಆಮೇಲೆ ಸರಿ ಅಂತ ಹೊರಡೋಕ್ಕೆ ತಯಾರಾಗ್ಬಿಟ್ಟಿದೆ ನಾನು, ಊರಿಗೆ ಹೊರಡೋಣ ಅಂತ ಅಂದ್ಬಿಟ್ಟು. ಇನ್ನು ತಮ್ಮನ ಮನೆಗೆ ಹೋಗಿ ಮಾತಾಡ್ಸ್ಕೊಬಂದ್ಬಿಡೋದು. ಅವ್ರು ಬರಲೇ ಇಲ್ಲ ಎಷ್ಟೊತ್ತಾದ್ರೂ. ಮನೆಗೆ ಫೋನ್ ಮಾಡಿದ್ವಿ, ಯಾಕೋ ಬರೋದು ಲೇಟ್ ಮಾಡಿದ್ರು. ಬಾರೋ ಸರಿ ನಾನೇ ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೋದ್ವಿ. ಅವರು ಅಕ್ಕ KRSಗೆ ಹೋಗೋಣ ಅಂತ ಅಂದ್ಕೊಂಡು ಇದು ಮಾಡಿದ್ರು. ಆಮೇಲೆ ಆಯಿತು ಸರಿ ಅಂತ ಅಂದ್ಬಿಟ್ಟು, ನಾನು ನನ್ನ ಮಗನೂ ನೋಡಿರಲಿಲ್ಲ. ಅವ್ನ ಪಾಪ ಚಿಕ್ಕದ್ರಿಂದನೂ ನಾವು ಎಲ್ಲಿಗೂ ಕರ್ಕೊಂಡೋಗಿ ತೋರಿಸಿಲ್ಲ ಅವನಿಗೆ. ಇದುವರೆಗೂ ಎಲ್ಲೂ ಯಾವ ಪ್ಲೇಸು ನಾವು ತೋರಿಸಿಲ್ಲ ಅವನಿಗೆ. ಅದಕ್ಕೆ ಅವನು ಇಷ್ಟಪಟ್ಟ. ಆಯಿತು ಹೋಗೋಣ ಮಮ್ಮಿ ಅನ್ನಲ್ಲ, ಆಯಿತು ಅಂತ ಅಂದ್ಬಿಟ್ಟು. ಅಮ್ಮನೂ ನೋಡಿರಲಿಲ್ವಂತೆ, ನಾವು ಚಿಕ್ಕವರಿದ್ದಾಗ ನೋಡೇ ಇರಲಿಲ್ವಂತೆ ಅವರು. ಇನ್ನು ನಾವು ಈಗ ರೀಸೆಂಟಾಗಿ ಒಂದು ಸ್ವಲ್ಪ ಟೂರ್ಗೆ ಹೋದಾಗ ಹೋಗಿದ್ವಿ, ನಾನು ನಮ್ಮ ಮನೆಯವರೆಲ್ಲ. ಇನ್ನು ಅವರು ಅಷ್ಟೇ, ತಮ್ಮನ ಹೆಂಡ್ತಿನೂ ಅವರು ಹೋಗಿದ್ರಂತೆ. ಆಯಿತು ಅಂದ್ಬಿಟ್ಟು ನನ್ನ ತಮ್ಮ ಬರೋಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಅಂದ್ಬಿಟ್ಟು ಅವನು ಅಲ್ಲೇ ಉಳ್ಕೊಂಡ. ಅಪ್ಪಾಜಿನೂ ಬರಲಿಲ್ಲ, ಇನ್ನು ಅವರು ಅಲ್ಲೇ ಉಳ್ಕೊಂಡ್ರು. ಇನ್ನು ನಾವು ಇಷ್ಟು ಜನ ಮಾತ್ರ ಹೊರಟ್ಕೊಂಡು ಬಂದ್ವಿ. ಇನ್ನು ಬಂದು ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಎಂಟ್ರಿ ಆದ್ವಿ ಅಂತಲೇ ಹೇಳ್ಬೋದು. ಇನ್ನು ಒಳಗಡೆ ಎಂಟ್ರಿ ಆಗಿ ನಾವಂತೂ, ನೀವು ನಮ್ಮನ್ನ ನೋಡ್ಬೋದು, ಏನು ರೆಡಿ ಆಗಿಲ್ಲ, ಸುಮ್ಮನೆ ತಲೆಯೆಲ್ಲ ಗಂಟು ಕಟ್ಕೊಂಡು ಹಂಗೆ ಬಂದುಬಿಟ್ಟಿದ್ವಿ. ಯಾಕೆಂದರೆ ಮನೇಲಿ ಹಂಗೆ ಸುಮ್ಮನೆ ಮಾತಾಡ್ತಾ ಕೂತಿದ್ವಿ. ಇನ್ನು ತಕ್ಷಣ ಪ್ಲ್ಯಾನ್ ಚೇಂಜ್ ಆಯಿತು. ಊರಿಗೆ ಹೊರಡೋಣ ಅಂದ್ಕೊಂಡು ಕೂತಿದ್ವಲ್ಲ, ಇನ್ನು ತಕ್ಷಣ ಇದಾದ ತಕ್ಷಣ ಇನ್ನು, ಯಾಕೆಂದರೆ ರಿಟರ್ನ್ ಬರೋಕ್ಕೆ ಬಸ್ ಬೇಕಲ್ಲ. ಇನ್ನು ನಾವು ಬೇಗ ಹೊರಟ್ರೆ ಬೇಗ ಎಲ್ಲ ನೋಡಿಕೊಂಡು ಬರ್ಬೋದು. ನಾವು ಇಲ್ಲಿಂದ ಹೊರಡೋದೇ ಲೇಟ್ ಮಾಡಿಬಿಟ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಬೇಗ ಹೆಂಗಿದ್ವಿ ಹಂಗೇ ಹೊರಟ್ವಿ ಅಂತಲೇ ಹೇಳ್ಬೋದು. ಮುಖವನ್ನು ತೊಳ್ಕೊಂಡು ತಲೆ ಎಲ್ಲ ಗಂಟು ಕಟ್ಕೊಬಿಟ್ವಿ. ಈ ಸೆಕೆಗೆ ಸರಿಯಾಗುತ್ತೆ, ಅದೇನೇ ಸಾಕು, ಏನು ಜಾಸ್ತಿ ಇದು ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಗಂಟು ಕಟ್ಕೊಂಡು ಬೇಗ ಹೊರಟ್ವಿ. ಬಸ್ ಬೇರೆ ಮಿಸ್ ಆಗೋಯ್ತು ಅಂತ ಅವನು ಕೂಗಾಡ್ತಿದ್ದ, ನನ್ನ ತಮ್ಮ ಬೇರೆ. ಕೆಳಗಡೆ ಹೋದ ತಕ್ಷಣ ಬಸ್ ಬಂತು. ಒಟ್ಟಿನಲ್ಲಿ ಬಸ್ಗಳೇನಿರುತ್ತೆ ತುಂಬ. ಇನ್ನು ನಮಗೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ. ನೀವೇ ನೋಡ್ಬೋದು, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ. ಇನ್ನು ನಮ್ಮ ಪಾಪು ಬಂದಿದ್ಲಲ್ಲ, ಅವಳಂತೂ ಗೊಂಬೆಗಳ ಅಂಗಡಿಗಳೆಲ್ಲ ಇತ್ತಲ್ಲ ಉದ್ದಕ್ಕೂ, ಗೊಂಬೆ ನೋಡ್ಬಿಟ್ಟು ನನಗೆ ಗೊಂಬೆ ಬೇಕು, ಕಾರು ಬೇಕು ಅಂದ್ಕೊಂಡು ಕೇಳ್ತಾ ಇದ್ಲು. ಇನ್ನು ನಾವು ಸಮಾಧಾನ ಮಾಡ್ಕೊಂಡು ಒಳಗಡೆ ಕರ್ಕೊಬಂದ್ವಿ. ಯಾಕೆಂದರೆ ಮನೇಲಿ ಫುಲ್ಲಾಗಿದೆ, ತೊಗೊಂಡೋದ್ರೆ ಸ್ವಲ್ಪ ದಿನ ಆಟಾಡ್ತಾರೆ, ಪುನಃ ಎಲ್ಲ ಇಟ್ಕೊಡ್ತಾರೆ. ಮನೇಲಂತೂ ಒಂದು ಮೂಟೆ ಕಟ್ಟಿಟ್ಟಿದ್ದಾರೆ, ಸುಮ್ಮನೆ ಏನಕ್ಕೂ ಬೇಡ ಅಂತ ಅಂದ್ಬಿಟ್ಟು. ಇನ್ನು ಒಳಗಡೆ ಹೋದ ತಕ್ಷಣ ಮರೆತುಬಿಟ್ಲು ಅದನ್ನೆಲ್ಲ. ನನಗಂತೂ ಹುಲ್ ಮೇಲೆ ನಡೆಯೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಅದಕ್ಕೆ ಹೇಳ್ತಾಳೆ, ಅಮ್ಮ ಅಜ್ಜಿ ಕೂತು ಅವ್ರ ಅಜ್ಜಿ ಕೂತ್ಕೊಂಡ್ಬಿಟ್ಟವ್ರೆ. ನಾನು ಹುಲ್ ಮೇಲೆ ನಡೀತಾ ಇದ್ದೀನಿ, ಹುಲ್ ಮೇಲೆ ನಡೆಯೋದು ಇಷ್ಟ. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಬೇಗ ಹೋಗಬೇಕಿತ್ತು ಅನ್ನಿಸ್ತಿತ್ತು. ಏಕೆಂದರೆ ಅಲ್ಲೆಲ್ಲ ಕುತ್ಕೊಂಡು ಇನ್ನೂ ಒಂದು ಸ್ವಲ್ಪ ಎಂಜಾಯ್ ಮಾಡ್ಬೋದಿತ್ತು ಬೇಗ ಹೋಗಿದ್ರೆ ಅಂತ ಅನ್ನಿಸ್ತು. ನಮ್ಮಮ್ಮ ನೋಡಿ ಅಲ್ಲಿ ಕೂತ್ಬಿಟ್ಟಿದ್ದಾರೆ ಸುಸ್ತಾಗಿ. ನಾವೆಲ್ಲ ಓಡಾಡ್ತಿದ್ರೆ, ನೀವು ಓಡಾಡಿ, ನಾನು ಕೂತ್ಕೋತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಕೂತಿದ್ದಾರೆ. KRSಗೆ ಬಂದು ತುಂಬ ಖುಷಿ ಆಗ್ತಾಯಿದೆ. ಓಡಾಡ್ತಾ ಇಲ್ಲ ನೋಡಿದೆ ನಮ್ಮ ಅಮ್ಮನ ಕೈಲಿ ಬ್ಯಾಗ್ ಕೊಟ್ಬಿಟ್ಟು ಕೊಡಿ. ಇನ್ನು ನಾನಲ್ಲಿ ಏನು ಮಾತಾಡ್ತಿರ್ಲಿಲ್ಲ. ಏನಂದ್ರೆ ಮಾತಾಡಿದ್ರೆ ಕೇಳಿಸುತ್ತೋ ಇಲ್ವೋ ಅಲ್ಲಿ ವಾಯ್ಸು ಅಂತ ಅಂದ್ಬಿಟ್ಟು ಒಂಥರ ಎಂಜಾಯ್ ಮಾಡ್ತಿದ್ವಿ ಚೆನ್ನಾಗಿ. ಇನ್ನು ಪಾಪನೂ ಖುಷಿಯಾಗಿದ್ಲು, ಏನು ಓಡಾಡೋದು, ಆಟ ಆಡೋದು. ಅವರಮ್ಮ ಅಂದರೆ ಅವಳದು ಏನು ಗೊತ್ತಾ, ಎಲ್ಲ ಚೆನ್ನಾಗಿದ್ಲು ಖುಷಿಯಾಗಿ. ಆದರೆ ಅವ್ರ ಅಮ್ಮನ ಬಿಟ್ಟು ಮಾತ್ರ ಬರೋಲ್ಲ. ಹೊರ್ಗಡೆ ಹೋದರೆ ಅದೊಂದು ಕಂಪ್ಲೇಂಟ್ ಅವಳದು. ಮನೇಲಿದ್ದರೂ ಅಷ್ಟೇ, ಜಾಸ್ತಿ ಅವರಮ್ಮ ಇಲ್ಲ ಅಜ್ಜಿ ತಾತ ಅಷ್ಟೇ. ಇನ್ನು ಇತ್ತೀಚೆಗಂತೂ ಅವರಮ್ಮನ ಜಾಸ್ತಿ ಹಚ್ಕೊಟ್ಟಿದ್ದಾಳೆ, ಬರೋದೇ ಇಲ್ಲ ಅವರಮ್ಮನ ಬಿಟ್ಟು. ನಮಗೂ ಕರೆದು ಸಾಕಾಯಿತು. ಅವಳೊಬ್ಬಳೇ ಆಟ ಆಡಿಸ್ಕೊಂಡು ಉದ್ದಕ್ಕೂ ಅವಳೇ ಎತ್ಕೊಂಡು ಬಂದಳು. ಒಟ್ಟಿನಲ್ಲಿ ಚಂಡಿ ಮಾಡಲಿಲ್ಲ, ಆಟ ಮಾಡಲಿಲ್ಲ. ಅದೊಂದು
ಇದು ಖುಷಿಯಾಗಿದ್ಲು. ಆದರೆ ಬೇರೆಯವ್ರ ಹತ್ರ ಮಾತ್ರ ಹೋಗ್ತಿರ್ಲಿಲ್ಲ. ಅವ್ರ ಅಮ್ಮನೇ ಬೇಕು, ಅವ್ರ ಅಮ್ಮನ ಜೊತೆನೇ ಇರಬೇಕು ಅಂದ್ಕೊಂಡು ಆಟ ಆಡ್ತಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಸದ್ಯ ಆಟ ಆಡ್ತಿದ್ದಾಳಲ್ಲ, ಆಟ ಆಡಲಿ ಅಂತ ಅಂದ್ಬಿಟ್ಟು ನಾವು ನಮ್ಮ ಪಾಡಿಗೆ ನಾವು ವೀಡಿಯೋ ಮಾಡಿಕೊಂಡು, ಇನ್ನು ಗೊತ್ತಲ್ಲ, ಇನ್ನು ಹೋದ್ಮೇಲೆ ಸುಮ್ಮನೆ ಇರೋಕ್ಕಾಗತ್ತಾ, ಎಲ್ಲಂದ್ರಲ್ಲಿ ಫೋಟೋ ತೊಗೊಳ್ಳೋದು, ಎಲ್ಲಂದ್ರಲ್ಲಿ ನೀರಲ್ಲಿ ಕೈ ಹಿಡಿಯೋದು, ಆಟ ಆಡೋದು, ಅದೆಲ್ಲ ಚೆನ್ನಾಗಿತ್ತು. ನಾವು ಚಿಕ್ಕವರಿದ್ದಾಗ ಹೋಗಿದ್ವಿ. ಅವಾಗ ತುಂಬ ಇನ್ನೂ ಅಂದರೆ ಅವಾಗೆಲ್ಲ ಹೊಸ್ದಾಗಿತ್ತು. ಈಗೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅಲ್ಲಲ್ಲೇ ಟೈಲ್ಸ್ಗಳೆಲ್ಲ ಕಿತ್ತೋಗಿದೆ. ಆಮೇಲೆ ಸ್ವಲ್ಪ ಯಾಕೋ ಪಾಚಿ ಸ್ಮೆಲ್ಲು, ನೀರೆಲ್ಲ ಒಂಥರ ವಾಸನೆ, ಥರ ಪಾಚಿ ವಾಸನೆ ಅನ್ನಿಸ್ತಿತ್ತು ನಮಗೆ. ಇನ್ನೆಲ್ಲ ಮಿಕ್ಕಿದೆಲ್ಲ ಚೆನ್ನಾಗಿತ್ತು. ಮಾಮೂಲಿ ಹೆಂಗಿತ್ತು ಹಂಗಿತ್ತು. ಇನ್ನು ನಾವು ಹೋದಾಗ ಸ್ವಲ್ಪ ಬೆಳಕಿದ್ದಿದ್ದರಿಂದ ಬೇಗ ಎಲ್ಲ ಒಂದು ರೌಂಡ್ ಹಾಕೊಂಬಂದ್ಬಿಡೋಣ, ನಾವು ಬರೋ ತನಕ ಒಂದು ಸ್ವಲ್ಪ ಫೋಟೋ ಎಲ್ಲ ತೊಗೊಂಡು ಹೊರಡೋ ತನಕ ಕತ್ಲಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಅಕ್ಕ ಅಂತ ಅಂದ್ಬಿಟ್ಟು ಅವಳು ಇದು ಮಾಡ್ತಿದ್ಲು. ಆಯಿತು ಅಂದ್ಬಿಟ್ಟು ಸ್ವಲ್ಪ ನಮ್ಮದೇ ಲೇಟ್ ಆಗ್ತಿತ್ತು, ಏಕೆಂದರೆ ವೀಡಿಯೋ ತೊಗೊಂಡು ಸ್ವಲ್ಪ ಫೋಟೋ ಎಲ್ಲ ತೊಗೊಳಕ್ಕೆ ನಿಂತ್ಕೊಂಡ್ವಿ ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು. ಇನ್ನು ನನ್ನ ಮಗನೂ ಅವನು ಬಂದಿದ್ದ ಅಪರೂಪ ಅಲ್ವಾ, ಪಾಪ ಅವನಿಗೂ ಒಂಥರ ಖುಷಿಯಾಗಿತ್ತು. ಅವನು ಮಮ್ಮಿ ಇಲ್ಲಿ ಫೋಟೋ ತೊಗೊಡು, ಹಿಂಗೆ ತೊಗೊಡು ಅಂತ ಕೇಳ್ತಿದ್ದ. ಆಯಿತು ಅಂತ ಅಂದ್ಬಿಟ್ಟು ಅವ್ನಿಗೆ ಹೆಂಗೆ ಬೇಕು ಆ ಥರ ತಗೊಡ್ತಿದ್ದೆ. ಇನ್ನು ಅದರಿಂದ ಒಂದು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಅಲ್ಲೂ ಹೋಗಿರೋದೇ ಎಂಜಾಯ್ ಮಾಡೋಕ್ಕೆ, ಇನ್ನು ಅಷ್ಟೆಲ್ಲ ಫೋಟೋ ಗೀಟೋ ಎಲ್ಲ ತಗೊಳ್ದೆ ನೋಡಿದ್ರೆ ಹೆಂಗೆ ಬರೋಕ್ಕಾಗತ್ತೆ ಅಲ್ವಾ. ಅದಕ್ಕೆ ಒಂದು ಸ್ವಲ್ಪ ಫೋಟೋ ಎಲ್ಲ ತೊಗೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಖುಷಿಯಾಗಂತೂ ಇದ್ವಿ ಅಂತಲೇ ಹೇಳ್ಬೋದು. ಎಷ್ಟೊತ್ತಿದ್ರೂ ಸಾಕಾಗಲ್ಲ ಇಂಥ ಜಾಗಗಳಲ್ಲಿ. ಇನ್ನು ನಾವು ಸ್ನ್ಯಾಕ್ಸ್ ತಂದಿದ್ವಲ್ಲ, ಇನ್ನು ಇಲ್ಲಂತೂ ಪ್ಲೇಸ್ ಚೆನ್ನಾಗಿತ್ತು. ಹಸ್ರುಲ್ಲು, ನನಗಂತೂ ಹಸ್ರುಲ್ ಅಂದರೆ ತುಂಬ ಇಷ್ಟ. ಅದ್ರ ಮೇಲೆ ನಡೆಯೋದು ಒಂಥರ ಮೆತ್ತಗೆ ಹಾಸಿಗೆ ಥರ ಇರುತ್ತೆ. ಇನ್ನು ಅಲ್ಲೇ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಒಂಥರ ಕ್ಲೈಮೇಟ್ ಎಲ್ಲ ಚೆನ್ನಾಗಿತ್ತು, ಕೂಲಾಗಿತ್ತು. ಅದರಿಂದ ಅಲ್ಲೇ ಕೂತ್ಕೊಂಡು ತಿನ್ನೋಣ ಅಂತ ಕೂತ್ಕೊಂಡ್ವಿ. ಎಲ್ಲ ಮ್ಯಾಂಗೋ ತಂದಿದ್ದೀವಿ, ತಿಂತಾಯಿದ್ದೀವಿ. ನಾನಿಷ್ಟು ಮೆಲ್ಲಗೆ ಮಾತಾಡಿದ್ರೆ ಕೇಳಿಸ್ತಾ. ಇನ್ನು ಗ್ಲಾಸ್ ಹಾಕ್ಕೊಂಡು, ಇನ್ನು ಬಾಕ್ಸ್ ಎಲ್ಲ ಹಾಕೋ ಬಂದಿರಲಿಲ್ಲ, ಪೇಪರ್ ಗ್ಲಾಸ್ ಇರುತ್ತಲ್ಲ ಆ ಥರದ್ದು ಹಾಕ್ಕೊಂಡು, ಮತ್ತು ಸ್ಪೂನ್ಗಳಿತ್ತು, ಪ್ಲಾಸ್ಟಿಕ್ ಸ್ಪೂನು ಮನೆಯಲ್ಲೆಲ್ಲ ಎಕ್ಸ್ಟ್ರಾ ಇತ್ತು, ಅದನ್ನ ತೊಗೊಂಡು ಇನ್ನು ಕವರ್ಗೆ ಕಟ್ ಮಾಡಿ ಹಾಕ್ಕೊಂಡು ತಗೊಬಂದ್ಬಿಟ್ಟಿದ್ವಿ. ಯಾಕೆ ಅಂದರೆ ಸುಮ್ಮನೆ ಬಾಕ್ಸ್ ಎಲ್ಲ ತೊಗೊಂಡೋದ್ರೆ ವೆಯ್ಟು, ಯಾಕೆಂದರೆ ಜ್ಯೂಸ್ ಇತ್ತು, ನೀರಿತ್ತು, ಛತ್ರಿ ಇತ್ತು, ಮಳೆ ಬಂದರೆ ಇರಲಿ ಅಂತ ಅಂದ್ಬಿಟ್ಟು ಎಮರ್ಜೆನ್ಸಿಗೆ ನನ್ನ ಬ್ಯಾಗಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ, ಒಂದು ಚಿಕ್ಕ ಛತ್ರಿ ಇಟ್ಕೊಂಡಿರ್ತೀನಿ. ಆ ಥರ ಇದ್ದಿದ್ದರಿಂದ ಸುಮ್ಮನೆ ನಾವು ಬಾಕ್ಸ್ ಎಲ್ಲ ತರೋಕ್ಕೆ ಹೋಗಿರಲಿಲ್ಲ. ಇನ್ನು ಗ್ಲಾಸಲ್ಲೇ ತೊಗೊಂಡು ಬಂದಿದ್ವಿ. ಅದು ಏನಾಗಿತ್ತು ಅಂದರೆ ಎಲ್ಲ ಕವರು ತೂತಾಗ್ಬಿಟ್ಟಿತ್ತು ಏನೋ, ಇಲ್ಲ ನಾನು ಛತ್ರಿ ಇಟ್ಟಿದ್ನಲ್ಲ ಅದ್ರದ್ದು ಏನಾದರೂ ಇದಾಗಿತ್ತು ಗೊತ್ತಿಲ್ಲ ಹೆಂಗೆ ಅಂತ. ಅದೆಲ್ಲ ಉಪ್ಪು ಕರಗಿ ಅದು ಆಗ್ತಾ ಕರೆಕ್ಟಾಗಿತ್ತು, ಡ್ರೈ ಆಗಿತ್ತು. ಅದು ಗೊತ್ತಲ್ಲ, ಉಪ್ಪು ಖಾರ ಹಾಕಿದಾಗ ಸ್ವಲ್ಪ ನೀರು ಬಿಡುತ್ತಲ್ಲ, ಆ ಥರ ನೀರು ಬಿಟ್ಕೊಂಡು ಎಲ್ಲ ಲೀಕೇಜ್ ಆಗಿ ಎಲ್ಲ ಸುರಿದೋಗಿತ್ತು ಇದಕ್ಕೆ, ವ್ಯಾನಿಟಿ ಬ್ಯಾಗ್ಗೆ. ಇನ್ನು ಅದಂತೂ ಇದಾಯಿತು ಸ್ವಲ್ಪ. ಇನ್ನು ಅದನ್ನೇ ಆಯಿತು ಬಿಡು, ಅದೇನು ಇದಾಗಲ್ಲ, ಅಲ್ಲೇನೋ ಒಟ್ಟಿನಲ್ಲಿ ಏನೂ ಇಟ್ಕೊಂಡಿರಲಿಲ್ಲ ಬ್ಯಾಗಲ್ಲಿ. ಇನ್ನು ಅದನ್ನೆಲ್ಲ ವಾಶ್ ಮಾಡ್ಕೊಂಡ್ರಾಯ್ತು ಮನೇಲಿ ಅಂತ ಅಂದ್ಬಿಟ್ಟು ಅಲ್ಲೇ ತಿಂದ್ಬಿಟ್ಟು ನೋಡಿ ಅಲ್ಲೆಲ್ಲೂ ಗಲೀಜು ಮಾಡಬಾರ್ದಲ್ವ. ಇನ್ನು ಅಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಹುಡುಕ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿದ್ವಿ. ಯಾಕೆಂದರೆ ಕವರೆಲ್ಲ ತೊಗೊಂಡೋಗಿರೋದ್ರಿಂದ, ಯಾಕೆಂದರೆ ನೀರು ಮತ್ತು ಎಷ್ಟೊಂದು ನೀರಿರುತ್ತೆ ಅಲ್ಲಿ, ವಾತಾವರಣವೇ ಎಷ್ಟು ಚೆನ್ನಾಗಿರುತ್ತೆ. ನಮ್ಮಂಗೆ ಒಬ್ಬೊಬ್ಬರು ಅಂತ ಎಸೆದ್ರೂ ಎಲ್ಲ ತುಂಬ ಗಲೀಜಾಗುತ್ತೆ, ಬೇಡ ಅಂತ ಅಂದ್ಬಿಟ್ಟು ನಾವು ಹುಡುಕಿ ನೋಡಿಬಿಟ್ಟು ಎಸೆದ್ವಿ ಅಂತಲೇ ಹೇಳ್ಬೋದು. ಹಂಗೂ ಅಲ್ಲೊಂದು ಇಲ್ಲೊಂದು ಬಿದ್ದಿರ್ತಿತ್ತು. ಕೆಲವರು ವಾಟ್ರ್ ಬಾಟೆಲ್ಲ ಬಿಸಾಕ್ಬಿಟ್ಟಿರ್ತಿದ್ರು. ನೋಡಿಬಿಟ್ಟು ಯಾರ್ಯಾದರೂ ಅಷ್ಟೇ ಇಟ್ಟಿರ್ತಾರೆ ಇಂಥ ಪ್ಲೇಸ್ಗಳಲ್ಲಿ, ಎಲ್ಲಾದರೂ ಇಟ್ಟಿರ್ತಾರೆ. ನೀವು ನಿಧಾನವಾಗಿ ಒಂದು ಸ್ವಲ್ಪ ಗಮನಿಸಿ ಆ ಕಡೆ ಈ ಕಡೆ ಎಲ್ಲ. ಕೆಲವರು ಪಾಪ ಕೆಲವ್ರು ಹಾಕ್ತಾರೆ, ಇನ್ನು ಕೆಲವ್ರಿಗೆ ಗೊತ್ತಾಗಲ್ಲ, ಅದು ಮಾಮೂಲಿ ಏನೋ ಡಬ್ಬ, ಅದು ಡಸ್ಟ್ಬಿನ್ ಡಬ್ಬ ಅಂತಲೂ ಗೊತ್ತಿರಲ್ಲ ಕೆಲವ್ರಿಗೆ. ಇಲ್ಲ ಎಲ್ಲಿಟ್ಟಿರ್ತಾರೆ ಅಂತ ನೋಡಲ್ಲ, ಎಲ್ಲೋ ಇಟ್ಟಿಲ್ವೇನೋ ಅಂದ್ಬಿಟ್ಟು ಹಾಕ್ಬಿಟ್ಟಿರ್ತಾರೆ. ಆ ಥರ ಮಾಡಬೇಡಿ, ಸ್ವಲ್ಪ ಗಮನಿಸ್ಬಿಟ್ಟು ಡಸ್ಟ್ಬಿನ್ಗೆ ಹಾಕೋದ್ರಿಂದ ಸ್ವಲ್ಪ ನಾವೇ ಜವಾಬ್ದಾರಿಯಾಗಿ ನಾವೇ ತಿಳ್ಕೊಂಡು ಹಾಕಿದ್ರೆ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಎಲ್ಲನೂ ಗೌರ್ಮೆಂಟೇ ಮಾಡೋಕ್ಕಾಗಲ್ಲ. ಕೆಲವೊಂದು ನಮ್ಮ ಕೈಲಿ ಎಷ್ಟು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ಕೋಬೇಕು, ಅಂದರೆ ಮೇಂಟೆನೆನ್ಸ್ ಅಂತಲ್ಲ, ನಾವು ಎಷ್ಟು ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೋ ಅಷ್ಟು ಇರೋಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ. ಇನ್ನು ಪಾಪು ಅಲ್ಲೆಲ್ಲ ಜಾರಗುಪ್ಪೆ ಎಲ್ಲ ಆಡ್ತಿದ್ಲು. ಇನ್ನು ಅಲ್ಲೆಲ್ಲ ಅವಳನ್ನ ಆಟ ಆಡಿಸ್ಕೊಂಡು ಇನ್ನು ಮೇಲ್ಗಡೆ ಬಂದ್ವಿ. ಹಂಗೆ ಒಂದು ರೌಂಡು ಎಲ್ಲ ಒಂದೊಂದಾಗಿ ನೋಡಿಕೊಂಡು ಬಂದ್ವಿ. ಅವಳಿಗಂತೂ
ಅವತ್ತಂತೂ ಖುಷಿನೋ ಖುಷಿ, ಎಷ್ಟು ಬಿಟ್ರೂ ಸಾಲಲ್ಲ. ಏನು ಕುಣ್ದಾಡೋದು ಓಡಾಡೋದು. ನಮಗೆ ಭಯ ಎಲ್ಲಾದರೂ ತಪ್ಪಿಸ್ಕೊಬಿಟ್ರೆ ಅವಳಿಗೇನು ಮಕ್ಕಳ ಜೊತೆ ಆಟ ಆಡ್ಕೊಂಡು ಹೊರಟ್ಬಿಡ್ತಾರೆ. ಎಷ್ಟಿದ್ರೂ ಸಾಕಾಗಲ್ಲ ಅವ್ರಿಗೆ. ಒಂಥರ ಮಕ್ಕಳು ನೋಡ್ತಿರ್ತಾರೆ, ಜನಗಳು ನೋಡ್ತಿರ್ತಾರಲ್ಲ, ಖುಷಿ ಅವಳಿಗೆ. ಇನ್ನು ಅವ್ರ ಅಮ್ಮ ಅಂತೂ ಅವಳು ಹಿಂದೆನೇ ನಿಂತಿದ್ಲು. ಇನ್ನು ಅಮ್ಮ ನಾವು ಎಲ್ಲ ಒಟ್ಟೊಟ್ಟಿಗೆ ಇದ್ವಿ. ಒಂದೊಂದು ಸ್ವಲ್ಪ ದೂರ ಒಂದೊಂದು ಸರಿ ಫೋಟೋ ಎಲ್ಲ ತೆಗಿಬೇಕಾದ್ರೆ ಮಾತ್ರ ಚೇಂಜ್ ಆಗಿಬಿಡ್ತಿತ್ತು. ಕ್ಯಾಮ್ರಾ ಇಟ್ಕೊಂಡ್ರೆ ಮಾತ್ರ ಎಷ್ಟು ಚೆನ್ನಾಗಿ ಹಾಯ್ ಅಂತ ಎಲ್ಲ ಮಾಡೋದು, ಹಾಯ್ ಇದು ಮಾಡೋದೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ಲು ಅಂದರೆ ಮೋಸ್ಟ್ಲಿ ಫೋನಲ್ಲಿ ನೋಡಿದ್ದಾಳೆ ಅನಿಸುತ್ತೆ ನಂದು ಈ ವಿಡಿಯೋ ಎಲ್ಲನೂ. ಇನ್ನು ಆದರೆ ಹಾಯ್ ಮಾಡೋದು, ಹಾಯ್ ಮಾಡೋ ಖುಷಿ ಅಂದರೆ ಹಾಯ್ ಮಾಡೋದು ಎಲ್ಲ ಮಾಡ್ತಿದ್ಲು. ಇನ್ನು ಇಲ್ಲಿ ಈ ಪ್ಲೇಸಿಗೆ ಬಂದ್ವಿ. ಇಲ್ಲೊಂದು ಸ್ವಲ್ಪ ಹೊತ್ತು ಸುಮಾರು ಹೊತ್ತು ಫೋಟೋ ತೊಗೊಂಡ್ವಿ. ಇಲ್ಲಿ ಸುಮಾರು ಹೊತ್ತು ಕೂತ್ಕೊಂಡು ಇನ್ನು ಫೋಟೋ ತೊಗೊಂಡು, ಇನ್ನೂ ಇದೊಂದು ಸ್ವಲ್ಪ ಟಾಪ್ ಅಲ್ವಾ, ಇನ್ನೂ ಹಿಂದೆ ಎಲ್ಲ ಐತೇನೋ ಗಾರ್ಡನ್ ಎಲ್ಲ, ಇನ್ನು ಮೇಲೆಲ್ಲ ಇತ್ತು ಅನಿಸುತ್ತೆ. ನಮಗೆ ಹೋಗೋಕ್ಕೆ ಅಷ್ಟು ಗೊತ್ತಾಗಲಿಲ್ಲ. ಇನ್ನು ಲೇಟ್ ಆಗಿಬಿಡುತ್ತೆ. ಇನ್ನು ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ಇನ್ನು ಅಲ್ಲಿಗೆ ಹೋಗಿ ಕೂತ್ಕೊಬಿಡ್ಬೇಕು, ಮುಂದೆನೇ ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಆಮೇಲೆ ರಿಟರ್ನು ಹೇಳಿದ್ನಲ್ಲ, ಬಸ್ಸು ನಮಗೆ ಸಿಗಬೇಕಲ್ಲ ಇನ್ನು ಅಂತ ಅಂದ್ಬಿಟ್ಟು ಇನ್ನು ಅಷ್ಟೆಲ್ಲ ಮುಗಿಸ್ಕೊಬಿಡೋಣ ಅಷ್ಟರೊಳಗೆ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಕೂತ್ಕೊಂಡು ಫೋಟೋ ಎಲ್ಲ ತೊಗೊಂಡ್ವಿ. ಇನ್ನು ಅಮ್ಮನಿಗೂ ಅಷ್ಟೇ ಮದರ್ಸ್ ಡೇ ದಿನ ಏನು ವಿಶ್ ಮಾಡಿರಲಿಲ್ಲ ಅವ್ರಿಗೆ. ನಾನು ಮರ್ತೇ ಬಿಟ್ಟಿದ್ದೆ. ಅವತ್ತು ಒಂದು ಸ್ವಲ್ಪ ಹುಷಾರಿರಲಿಲ್ಲ ಅವ್ರಿಗೆ, ಅದಕ್ಕೆ ಅವತ್ತು ವಿಶ್ ಮಾಡಿರಲಿಲ್ಲ. ಇದೇ ಮದರ್ಸ್ ಡೇ ಕಣಮ್ಮ ನಿಮಗೆ ನಾವು ನಮ್ಮ ಕಡೆಯಿಂದ ಅಂತ ಅಂದ್ಬಿಟ್ಟು ಅಲ್ಲೇ ವಿಶ್ ಮಾಡಿಬಿಟ್ಟು, ಕೇಕ್ ಅಂತ ಏನು ಕಟ್ ಮಾಡಲಿಲ್ಲ, ಮಾಮೂಲಿ ವಿಶ್ ಮಾಡಿಬಿಟ್ಟು ಹ್ಯಾಪಿ ಮದರ್ಸ್ ಡೇ ಅಂತ ಅಂದ್ಬಿಟ್ಟು ಅಲ್ಲಿ ಪ್ಲೇಸ್ ಎಲ್ಲ ಚೆನ್ನಾಗಿತ್ತಲ್ಲ, ಎಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ತಗೊಂಡ್ವಿ ಅಂತಲೇ ಹೇಳ್ಬೋದು. ನಾವು ಮದರ್ಸ್ ಡೇ ಮಾಡೋದೇನೋ, ಅವರೇ ನಮ್ಮನ್ನ ಚೆನ್ನಾಗಿ ನೋಡ್ಕೋತಿರ್ತಾರೆ, ಕೇರ್ ಮಾಡ್ತಿರ್ತಾರೆ. ಮದರ್ಸ್ ಡೇ ಅಂತ ನಾವೇನು ಸ್ಪೆಷಲಾಗಿ ಏನು ಮಾಡಬೇಕು ಅಂದರೆ ಮಾಡೋಂಥದ್ದು ಏನಿಲ್ಲ, ಅವರೇ ನಮ್ಮನ್ನ ಅಷ್ಟು ಚೆನ್ನಾಗಿ ಗಮನಿಸ್ಕೋತಾರೆ ಅಂತಲೇ ಹೇಳ್ಬೋದು. ಸ್ಲಿಪ್ಪರ್ ಏನು ತೋರ್ಸೋದು ಬೇಡ ಬವ್ವ, ನೀನಿದ್ದಂಗೆ ಚಪ್ಪಲಿ ತೋರಿಸ್ಬಿಟ್ಟು ಆಮೇಲೆ ಯಾರಿಗಮ್ಮ ಇನ್ನು ಆ ಸ್ಲಿಪ್ಪರ್ನ ಅವ್ರ ಅಣ್ಣಂಗೆ ತಗೊಟ್ಟಿದ್ದಂತೆ ನಾವು, ನನಗೆ ಮರ್ತೋಗಿದೆ. ಅದನ್ನ ನಮ್ಮ ಹೇಳಿದ್ರು, ಅದು ನೀವು ತಗೊಟ್ಟಿದ್ದು ಗಾನಿಗೆ. ಅದನ್ನು ಅವ್ನಿಗೆ ಹಾಕ್ಕೊಳ್ಳೇ ಇಲ್ಲ ಸರಿಯಾಗಿ, ಅದು ಹಂಗೆ ಇಟ್ಬಿಟ್ಟಿದ್ವಿ. ಇವಳು ಹಾಕೋತಾಳೆ, ಯಾವಾಗಲೂ ಬಿಡೋದೇ ಇಲ್ಲ, ಹೋಗಿ ಹೋಗಿ ಅದು ಅಂಟಿಸೋದು. ಅದು ಹೋಗಿ ಈಸಿ ಅಲ್ವಾ, ಹೋಗಿ ಹಾಕ್ಕೊಳ್ಳೋದು ಅಂಟಿಸ್ಕೊಳ್ಳೋದು ಹಂಗೆ ಮಾಡ್ತಾಳೆ. ಅದನ್ನ ಬಿಟ್ಟೇ ಇರಲಿಲ್ಲ, ಕೈಲಿ ಇಟ್ಕೊಂಡು ಬತ್ತಿದ್ಲು. ಇನ್ನು ಅಷ್ಟರೊಳಗಡೆ ಸಂಜೆ ಆಯಿತು. ಒಂದು ಸ್ವಲ್ಪ ಕತ್ಲೆ ಆಗ್ತಿದ್ದಂಗೆ ಲೈಟ್ ಆನ್ ಮಾಡಿಬಿಟ್ರು. ಆ ಲೈಟ್ ಅಂತೂ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ಸರಿಗೆ ಲೈಟ್ ಆನ್ ಆದ ತಕ್ಷಣ ನೋಡೋಕ್ಕೆ ಏನು ಮಸ್ತಾಗಿತ್ತು ಅಂತೀರಾ. ಅದು ಇದರಿಂದ ಅಲ್ಲ, ಡೈರೆಕ್ಟಾಗಿ ನೋಡಬೇಕು, ಅಷ್ಟು ಚೆನ್ನಾಗಿತ್ತು. ಅಷ್ಟು ಒಂಥರ ಕೂಲಾಗಿತ್ತು. ಒಂಥರ ಎಷ್ಟು ನೋಡಿದ್ರು ಅದು, ಎಷ್ಟು ವಿಡಿಯೋ ತೊಗೊಂಡ್ರು ನಂಗೆ ಸಾಕು ಅನ್ನಿಸ್ತಾನೆ ಇರಲಿಲ್ಲ. ನೋಡಬೇಕು ಇನ್ನೂ ವಿಡಿಯೋ ತಗೋಬೇಕು ಅಂತಲೇ ಅನ್ನಿಸ್ತಿತ್ತು ನನಗೆ. ಇನ್ನು ಅಮ್ಮ ಅಂತೂ ಕೆಳಗಡೆ ಹೋಗೋಣ, ಇನ್ನು ಅಲ್ಲಿ ಮ್ಯೂಸಿಕ್ ಲೈಟ್ ಆನ್ ಆಗುತ್ತಲ್ಲ, ಅಲ್ಲಿಗೆ ಬೇಗ ಹೊರಡ್ಬಿಡೋಣ ಅಂತ ಅವಳು ಅಂತಿದ್ಲು. ಇನ್ನು ಪಾಪು ಇದ್ದಾಳೆ, ಬನ್ನಿ ನಡ್ಕೊಂಡು ಹೋಗೋ ತನಕ ಇದಾಗ್ಬಿಡುತ್ತೆ ಅಂತ. ಅವ್ರಿಗೂ ನಡೆದು ಸ್ವಲ್ಪ ಕಾಲು ನೋವು ಆಗ್ಬಿಟ್ಟಿತ್ತಲ್ಲ. ಆಮೇಲೆ ಇಲ್ಲಂತೂ ಅಪ್ಪಿಂದ ತುಂಬ ಚೆನ್ನಾಗಿ ಕಾಣಿಸ್ತು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಬಿಟ್ರು, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮ್ಮನ್ನ ಕರೆದ್ಬಿಟ್ಟು ಎಲ್ಲ ಕೂರಿಸ್ಕೊಂಡ್ರು. ಇನ್ನು ಇವಳದಂತೂ ಚೇಷ್ಟೆ ಶುರು ಆಗ್ಬಿಟ್ಟಿತ್ತು. ಇನ್ನು ಅಲ್ಲಿ ಒಂದು ಪಾಪು ಇತ್ತು, ಆ ಪಾಪು ಜೊತೆ ಮಾತಾಡ್ಕೊಂಡು ಹೊಟ್ಟೋಗವಳೆ. ಆ ಪಾಪುನೂ ಅಷ್ಟೇ ಇವಳ ಜೊತೆ ಮಾತಾಡ್ತಾ ಇದ್ದೆ. ಆಮೇಲೆ ಅವರಮ್ಮನೂ ನೋಡ್ಬಿಟ್ಟು ಕರ್ಕೊಂಡ್ರು. ಇವರು ಏನು ಓಡ್ತಾವ್ರು ಅವ್ರ ಪಾಡ್ಗೆ ಅವರು. ಆಮೇಲೆ ಇವಳು ಹೋಗಿ ಕರ್ಕೊಬಂದ್ಲು. ಹಂಗೂ ಬಿಟ್ಮೇಲೆ ಅಲ್ಲೇ ಹೋಗಿ ಅವ್ರವರು ಮಾತಾಡಿಸ್ಬೇಕು ಅಂತ ಆಸೆ, ಇವ್ರ ಅಮ್ಮಂದ್ರು ಎಲ್ಲಿ ಎಳ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು ಮೆಲ್ಲಗೆ ಹಂಗೆ ನೋಡ್ತಾವ್ರೆ ನೋಡಿ ಇಲ್ಲಿ. ಹಂಗೂ ಅವರಮ್ಮ ಆ ಕಡೆಯಿಂದ ಬಂದರು ಅಂತ ಆ ಮಗು ಆ ಕಡೆ ಹೋಯ್ತು. ಇನ್ನು ಇವಳಿಗೆ ಇನ್ನೂ ಸ್ವಲ್ಪ ಆ ಕಡೆನೇ ಗಮನ. ಆ ಕಡೆ ಇದ್ದರು ಅಂದರೆ ಆ ಪಾಪು ಇನ್ನೊಂದು ಸ್ವಲ್ಪ ಬಂದ್ಬಿಟ್ಟಿದ್ರೆ ಹೋಗ್ಬಿಡ್ತಿರ್ಲಿಲ್ಲ. ಇನ್ನು ಆಯಿತು ಅಂತ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಬಿಟ್ವಿ, ನೋಡೋಣ ಮಾತಾಡಿಸಿ ಅಂದ್ಬಿಟ್ಟು. ಆಮೇಲೆ ಅವರು ಆ ಕಡೆ ಹೋಯ್ತಲ್ಲ ಆ ಮಗು. ಇನ್ನು ಇವಳು ಅಷ್ಟೇ ಈ ಕಡೆ ಅಮ್ಮ ಕೂತಿದ್ರಲ್ಲ, ಅಲ್ಲಿಗೆ ಬಂದು ಅಲ್ಲಿ ಕಂಬ ಹತ್ತುತ್ತೀನಿ ನಾನು, ಜಂಪ್ ಮಾಡ್ತೀನಿ ಅಂದ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ಲು. ಹತ್ತು ನೋಡೋಣ ಹತ್ತುತ್ತೀಯ ಅಂದರೆ ಹತ್ತೇ ಬಿಟ್ಲು ಅಲ್ಲಿಗೆ. ಹತ್ಕೊಂಡು ಏನು ಅವಳಿಗಂತೂ ಖುಷಿ ಆಗ್ಬಿಟ್ಟಿತ್ತು ಅಲ್ಲಿ. ಎಷ್ಟು ಒಂಥರ ಲೈಟಿಂಗ್ಸ್ಗೋ ಎಲ್ಲ ಮಕ್ಕಳು ಜನ ಎಲ್ಲ ನೋಡ್ತಿದ್ರಲ್ಲ, ಒಂಥರ ಏನು ಅಷ್ಟು ಖುಷಿ ಆಗ್ಬಿಟ್ಟಿತ್ತು.
ಎಲ್ಲ ಸರಿ ಅವಳದು, ಆದರೆ ಅವ್ರ ಅಮ್ಮನ ಬಿಟ್ಟು ಮಾತ್ರ ಬರ್ತಿರ್ಲಿಲ್ಲ. ಒಳ್ಳೆ ಕಪಿತಿ ಮಣಗಳು ಕಚ್ಕತವಲ್ಲ ಹಂಗೆ ಕಚ್ಕತಿದ್ಲು ಅವ್ರ ಅಮ್ಮನ. ಸರಿ ಆಯಿತು ಬಿಡವ, ನಿಮ್ಮ ಅಮ್ಮನ ಜೊತೆನೇ ಇರು ಅಂತ ಅಂದ್ಬಿಟ್ಟು ನನ್ನ ಮಗನು ತುಂಬ ಏನೇನೋ ಖುಷಿ ಮಾಡ್ದ, ಬಾ ಕರ್ಕೋತೀನಿ ಅಂತ. ಅಮ್ಮನೂ ಕರ್ಕೊಂಡು ನಾನು ಹೋಗಿ ಎತ್ಕೊಂಡು ಎಲ್ಲ ಮಾಡಿದೆ. ಅಳಕ್ಕೆ ಶುರು ಮಾಡ್ಕೊಬಿಟ್ಲು ಜೋರಾಗಿ. ಆಯಿತು ಸರಿ ಬೇಡ ಅಂತ ಅಂದ್ಬಿಟ್ಟು, ಇನ್ನು ಅಳೋದ್ಕಿಂತ ಸುಮ್ಮನೆ ಅವ್ರ ಅಮ್ಮನ ಜೊತೆ ಇದ್ದಾಳೆ, ಅಳದೇ ಇದ್ದರೆ ಸರಿ ಆಯಿತು ಅಂದ್ಬಿಟ್ಟು ಅವಳೇ ಎತ್ಕೊಂಡ್ಳು. ಇನ್ನು ಹೊರಟ್ವಿ. ಇನ್ನು ಅಲ್ಲಿ ಮ್ಯೂಸಿಕ್ ಲೈಟ್ ನೋಡೋಣ ಅಂತ ಅಂದ್ಬಿಟ್ಟು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ನಿಧಾನವಾಗಿ ಹೊರಟ್ವಿ ನಾವು. ಇನ್ನು ನನ್ನ ಮಗನಿಗಂತೂ ತುಂಬ ಖುಷಿಯಾಯಿತು. ಏಕೆಂದರೆ ಅವನಿಗೆ ಕಾಲೇಜ್ ಕಡೆಯಿಂದ ನಾವು ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಯಾಕೆಂದರೆ ಬ್ಯಾಕ್ ವಾಟರಲ್ಲಿ ಇದೆಯಲ್ಲ, ಅದು ನೋಡಿಲ್ಲ ನಾನು ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಇಲ್ಲ ಅದು ನೋಡಿದ್ದೀವಿ ಮಮ್ಮಿ, ನನಗೇನು ಬೇಡ, ಇದು ನೋಡಿಲ್ಲ, ನಾನು ಇಲ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳ್ದ. ಅವನಿಗೋಸ್ಕರನೇ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಏಕೆಂದರೆ ಅವನು ಜಾಸ್ತಿ ಎಲ್ಲಿಗೂ ಕರ್ಕೊಂಡೋಗಿಲ್ಲ ಪಾಪ ನಾವು. ಅದೂ ಅಷ್ಟೇ, ಗೋಪಾಲ ಸ್ವಾಮಿ ಬ್ಯಾಕ್ ವಾಟರ್ ದೇವಸ್ಥಾನಕ್ಕೆ ಅವ್ರ ಕಾಲೇಜ್ ಕಡೆಯಿಂದ ಕರ್ಕೊಂಡೋಗಿದ್ರು, ಅಲ್ಲಿ ನೋಡಿದ್ದಷ್ಟೇ ಅವನು. ನಾವು ಇದುವರೆಗೂ ಒಂದು ಪ್ಲೇಸ್ಗೂ ಅವನ್ನ ಕರ್ಕೊಂಡೋಗಿಲ್ಲ, ಎಲ್ಲಿಗೂ ಹೊರ್ಗಡೆ ಹೋಗಿಲ್ಲ, ಸುತ್ತಾಡಿಸಿಲ್ಲ. ನಮಗೆ ಅದೊಂದು ಬೇಜಾರಿದೆ. ಇನ್ನು ಅದಕ್ಕೆ ಇವಾಗ ಒಂದು ಸ್ವಲ್ಪ ರಜೆ ಸಿಕ್ತಾಗೆಲ್ಲಾದರೂ ಅಲ್ಲಿ ಇಲ್ಲಿ ಹೊರ್ಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ. ನಾನಿನ್ನು ಮಾವಿನಕಾಯಿ ತಿಂದಿದ್ವಲ್ಲ, ಅದಂತೂ ಹೋಗೇ ಇರಲಿಲ್ಲ. ಅಲ್ಲಿಂದನೂ ಕೈ ತೊಳೆದಿರಲಿಲ್ಲ. ಅಲ್ಲೇ KRS ನೀರು ಹಾರ್ತಿತ್ತಲ್ಲ, ಅಲ್ಲೇ ಸ್ವಲ್ಪ ತೊಳ್ಕೊಬಿಟ್ಟೆ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ನೀರು ಇಟ್ಕೊಂಡು ಆಟ ಆಡಿಕೊಂಡು ಎರಚ್ಕೊಂಡು, ಇನ್ನು ಅಲ್ಲೂ ಒಂದು ಸ್ವಲ್ಪ ಮಧ್ಯೆ ನಿಂತ್ಕೊಂಡು ಫೋಟೋ ಎಲ್ಲ ತೊಗೊಂಡು, ಆ ಲೈಟಿಂಗ್ಸ್ಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದು ರೇಸ್ ಆಗೋದು, ಡೌನ್ ಆಗೋದು, ಆ ಥರ ಎಲ್ಲ ಮಾಡ್ತಿತ್ತು ನೀರುಗಳು. ಅದನ್ನೆಲ್ಲ ನೋಡಿಕೊಂಡು ಎಷ್ಟು ನೋಡಿದ್ರೂ ಸಾಲಲ್ಲ ಅಲ್ವಾ, ಅದನ್ನ ನೋಡಿಕೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು. ಇನ್ನು ನಾನು ಚಿಕ್ಕವಳಿದ್ದಾಗ ಅಮ್ಮ ಅವರು ಹೋಗಿದ್ರು. ಆಗ ನನ್ನ ತಮ್ಮ ಚಿಕ್ಕವನು, ತುಂಬ ಚಿಕ್ಕವನು, ನಾನು ಸ್ವಲ್ಪ ದೊಡ್ಡವಳು. ಆದರೂ ನಡೆಯೋಕ್ಕಾಗಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಡಿ ಅಂತ ಹೇಳಿದರು. ಆಗ ಅವನ್ನ ಮಾತ್ರ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಅವನ ಅಮ್ಮನ ಬಿಡ್ತಿರ್ಲಿಲ್ಲ. ಈಗೇನು ಇವಳು ಬಿಡಲ್ಲ, ಹಂಗೆ ಅವನು ನನ್ನ ತಮ್ಮ ಬಿಡ್ತಿರ್ಲಿಲ್ಲ. ಅದಕ್ಕೆ ಅವನ್ನ ಮಾತ್ರ ಕರ್ಕೊಂಡೋಗಿದ್ರು. ನನ್ನ ಮನೇಲೇ ಬಿಟ್ಬಿಟ್ಟು ಹೋದ್ರು, ಬೇಡ ಕಣವ ನೀನು ಹಂಗೆ ಹಿಂಗೆ ಅಂತ. ಆಮೇಲೆ ಇನ್ನೊಂದು ಟಿಕೆಟ್ ಇಶ್ಯೂ, ನನಗೆ ದೊಡ್ಡವಳು ಒಂದು ಸ್ವಲ್ಪ ಟಿಕೆಟ್ ತಗೋಬೇಕಾಗತ್ತೆ ಅಂತ ಅಂದ್ಬಿಟ್ಟು ನನ್ನ ಬಿಟ್ಬಿಟ್ಟು ಹೊರಟೋಗಿದ್ರು. ನನಗೆ ಅದು ಇನ್ನೂ ಫೀಲಿಂಗ್ ಇತ್ತು, ನಾನು KRS ನೋಡಿಲ್ಲ ಅಂತ ಅಂದ್ಬಿಟ್ಟು. ಇನ್ನು ಅದನ್ನು ನೆಕ್ಸ್ಟು ಆಂಟಿ ಮನೆಗೆ ಒಂದು ಸರಿ ಬೇಸಿಗೆ ರಜೆಗೆ ಬಂದಿದೆ. ಆಂಟಿ ಮನೆ ಇರೋದು ಅಲ್ಲೇ, KRS ಹತ್ರನೇ, ಪಕ್ಕದೂರು ಉಂಡ್ವಾಡಿ ಅಂತ ಇದೆ, ಅಲ್ಲಿ ನಮ್ಮ ಆಂಟಿ ಮನೆ ಇರೋದು. ಹೋದ ಸರಿ ಹೋಗಿದ್ದೆ, ನಿಮಗೆ ತೋರಿಸಿದ್ದೆ ವೀಡಿಯೋದಲ್ಲಿ, ಹಳೆಯ ವ್ಲಾಗಲ್ಲಿ. ಆಗ ಅವ್ರ ಮನೆಗೆ ಬಂದಾಗ ನಾನು ಬೇಸಿಗೆ ರಜೆಗೆ ಅಂತ ಬಂದಿದ್ದೆ. ಆವಾಗ ಅವರ ಆಂಟಿಯವರ ಚಿಕ್ಕತ್ತೆ ಮಗ ನನ್ನ ಕರ್ಕೊಬಂದಿದ್ದ. ನಾವು ಚಿಕ್ಕ ಹುಡುಗರು, ಏನೋ 6th 7th ಇರಬೇಕಷ್ಟೇ ನಾವು. ಬಾ ನಾನು ಕರ್ಕೊಂಡೋಗ್ತೀನಿ, ಫ್ರೀಯಾಗಿ ಕರ್ಕೊಂಡೋಗ್ತೀನಿ ಅಂತ ಅಂದ್ಬಿಟ್ಟು. ಅವಾಗ ನಾವು ಪಕ್ಕದೂರು, ನಾವು ಅದು ಯಾವುದು ಕಟ್ಟೆ ಅಂತ ಬರುತ್ತೆ, ನನಗೂ ಗೊತ್ತಿಲ್ಲ ಅದು ಸರಿಯಾಗಿ. ಅವನು ಹೇಳ್ಬಿಟ್ಟು ಯಾಮಾರಿಸ್ಬಿಟ್ಟು ನನ್ನ ಅವರು ಇಲ್ಲ ಬಿಡಲ್ಲ ಕಣ್ರೋ, ಟಿಕೆಟ್ ತಗೊಳ್ಳೇಬೇಕು ನೀವು ಅಂತ ಅವರು ಇದು ಮಾಡ್ತಿದ್ರು. ಅಂದರೆ ನಮ್ಮ ಪುಣ್ಯಕ್ಕೆ ಅವತ್ತು ರಶ್ಶೇ ಇರಲಿಲ್ಲ, ಫುಲ್ಲು ಟಿಕೆಟ್ ಕೌಂಟ್ರು ರಶ್ ಇರಲಿಲ್ಲ. ಈಗಲಷ್ಟು ರಶ್ ಇರಲಿಲ್ಲ ಆವಾಗ. ನಮ್ಮನ್ನ ಬಿಡ್ರಿ ಪಾಪ ಪೊಲೀಸವರು, ಇಲ್ಲ ಮಕ್ಕಳು ಸುಳ್ಳು ಹೇಳಲ್ಲ ಬಿಡ್ರಿ ಅಂತ ಅಂದ್ಬಿಟ್ಟು ಬಿಟ್ಟು ಕಳಿಸಿದ್ರು. ನಮಗೆ ಟಿಕೆಟ್ ಇಲ್ಲದೆ ರೌಂಡ್ ಹೊಡ್ಕೊಬಂದ್ವಿ. ಆಗ ನಾನು ಖರ್ಚಿಗೆ ಎಷ್ಟು ತೊಗೊಂಡೋಗಿದೆ ಗೊತ್ತಾ, 10 ರೂಪಾಯಿ ತೊಗೊಂಡೋಗಿದೆ, ಕಡಲೆಕಾಯಿ ತೊಗೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು. ತಗೊಂಡ್ವಿ ಒಟ್ಟಿನಲ್ಲಿ ಕಡಲೆಕಾಯಿನ. ಅದೊಂಥರ ಓಲ್ಡ್ ಮೆಮೊರೀಸು. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಅದನ್ನ ನೆನಪಾಯ್ತಿತ್ತು ನನ್ನ ಮಗನಿಗೆಲ್ಲ ಹೇಳ್ಕೊಂಡು. ಅಲ್ಲಿ ಕಡಲೆಕಾಯಿ ತಿಂದ್ಕೊಂಡು ಉದ್ದಕ್ಕೂ ನಡ್ಕೊಂಡು, ಎಲ್ಲಿ ಉಂಡ್ವಾಡಿಯಿಂದ ಅಲ್ಲಿ ತನಕ ಚಿಕ್ಕದ್ರಲ್ಲಿ ಒಂದು 7th ಅಷ್ಟು ದೂರ ನಡ್ಕೊಂಡು ಹೋಗಿದ್ದೀವಿ ನೋಡಿ. ಅಷ್ಟು ಹುಚ್ಚು, KRS ನೋಡಲೇಬೇಕು ಅಂತ ಅಂದ್ಬಿಟ್ಟು. ಅಷ್ಟು ನನಗೆ ಇಲ್ಲ, ನಾನು KRS ನೋಡಬೇಕು ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗಿದ್ದೀನಿ ಅಷ್ಟು ದೂರ. ಅಷ್ಟು ನಡ್ಕೊಂಡು ಸುಸ್ತಾಗ್ಬಿಟ್ಟಿದ್ವಿ. 2-3 ದಿನ ಸಖತ್ ಕಾಲು ನೋವು ಬಂದುಬಿಟ್ಟಿತ್ತು. ನಮಗೆ KRSಗೆಲ್ಲ ಚಿಕ್ಕ ಮಕ್ಕಳು ಇವರೇ ಹೋಗ್ತಿದ್ದಾರೆ ಅಂತ ಮನೆಯವ್ರಿಗೂ ಗಾಬರಿ. ಅವರು ಹೋಗಬಾರ್ದು ಅಂತ ಏನೇನೆಲ್ಲ ಹೇಳಿದ್ರು, ನಮಗೆ ಎದುರಿಸಿದ್ರು ರಿಯಲಿಯಾಗಿರೋದು ಎಲ್ಲ ಹೇಳಿದ್ರು. ಅವಾಗೆಲ್ಲ ಅಲ್ಲಿ ಅಂದರೆ ತೀರೋಗಿರೋರ್ನೆಲ್ಲ ಸುಟ್ಟಾಕ್ತಿದ್ರು, ಅದೆಲ್ಲ ಹೇಳಿದ್ರು. ಅಲ್ಲೆಲ್ಲ ಹೋಗಬಾರ್ದು ಹಂಗೆ ಹಿಂಗೆ ಅಂತ ಸ್ವಲ್ಪ ಎದುರಿಸಿದ್ರು. ನಮಗೆ ಹೋಗಲೇಬೇಕು ಹಠ, ನನಗಂತೂ ನೋಡಲೇಬೇಕು, ನಾನು KRS ಅಂತೂ ನೋಡಲೇಬೇಕು ಅನ್ನೋದೊಂದು ನನಗೆ ಇತ್ತು. ನಾನು ಅದು ಯಾವುದೂ ತಲೆಯಲ್ಲಿಲ್ಲ, ನಾನು KRS ನೋಡಬೇಕಷ್ಟೇ
ಅಂತ ಅಂದ್ಬಿಟ್ಟು ಅವ್ರನ್ನೆಲ್ಲ ಒಂದು ಸ್ವಲ್ಪ ನಾನೇ ಒಂದು ಸ್ವಲ್ಪ ಹುಮ್ಮಸ್ಸು ಕೊಟ್ಕೊಂಡು ಏನಿಲ್ಲ ಬನ್ನಿ ಬನ್ನಿ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಹೇಳ್ಕೊಂಡು ಬಂದ್ವಿ. ಅಲ್ಲಿ ಇನ್ನೊಂದು ಕೆಲಸ ಆಯಿತು ನಮಗೆ. ಒಳಗಡೆಗೇನೋ ಬಿಟ್ಬಿಟ್ರು, ನಾವು ಸುಳ್ಳು ಹೇಳೇನೋ ಹೋಗ್ಬಿಟ್ವಿ. ಇನ್ನು ಬರಬೇಕಾದ್ರೆ ಅದೇ ಪೊಲೀಸವರು ಪಾಪ ಮಕ್ಕಳು ಬಿಟ್ರು, ಅವ್ರೇನು ಸುಳ್ಳು ಹೇಳಲ್ಲ ಅಂತ ಹೇಳಿ ಕಳಿಸಿದ್ರಲ್ಲ, ಅವರು ನಾವು ಬರಬೇಕಾದ್ರೆ ನೋಡಿಬಿಟ್ರು. ಓಹೋ, ನೀವು ಪಕ್ಕದೂರ್ಗೆ ಹೋಗ್ತೀನಿ ಅಂದ್ಬಿಟ್ಟು KRS ನೋಡೋಕೆ ಹೋಗ್ತಿದ್ರಾ, ಬನ್ನಿ ಬನ್ನಿ ನಿಮಗೆ ಹೇಳ್ತೀನಿ, ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ ಬನ್ನಿ ಅಂತ ಹೇಳ್ಬಿಟ್ರೆ. ನಮಗಂತೂ ಫುಲ್ ಭಯ ಗಾಬರಿ. ಪೊಲೀಸವ್ರು ಹುಡುಕೊಂಡು ಬಂದುಬಿಟ್ರೆ ಮನೆ ಹತ್ರಕ್ಕೆ ನಮಗೆ. ಅಪ್ಪಾಜಿ ಅಮ್ಮ ಏನು ಮಾಡ್ತಾರೋ ಏನೋ, ಅಂದರೆ ಅಮ್ಮ ಅಪ್ಪಾಜಿಗೆ ತುಂಬ ಹೆದರ್ತಿದ್ದೆ ನಾನು, ಚಿಕ್ಕವಳಲ್ವಾ. ಆಮೇಲೆ ಅಂತ ಅಂದ್ಬಿಟ್ಟು ಸಖತ್ತು ಭಯ. ಉದ್ದಕ್ಕೂ ಅದೇ ಟೆನ್ಷನ್. ನನಗೆ ಎಷ್ಟು ಟೆನ್ಷನ್ ಆಯಿತು ಅಂದರೆ ಆ KRS ನೋಡಿದ ಖುಷಿಯೆಲ್ಲ ಅವ್ರ ಮಾತಿಂದ ಅದು ಹೊಟ್ಟೆ ಹೋಯ್ತು ಅಂತಲೇ ಹೇಳ್ಬೋದು. ಫುಲ್ ಮನೆಗೆ ಬಂದರೆ ಫುಲ್ಲು ಟೆನ್ಷನ್. ಮನೆಗೆ ಬಂದರೂ ಟೆನ್ಷನ್ನು. ಆಮೇಲೆ ಕೈ ಕಾಲೆಲ್ಲ ನೋವು, ದೃಷ್ಟಿ ಎಲ್ಲ ತೆಗೆದ್ರು. ಒಂಥರ ನಮಗೆ ಭಯ. ಇನ್ನು ಹುಡ್ಕೊಂಬಂದ್ಬಿಟ್ರೆ ನಮ್ಗೆ ಏನು ಮಾಡೋದು, ನಮಗಾಗ ಅಷ್ಟು ಗೊತ್ತಿಲ್ಲ. ನಮಗೆ ಒಂಥರ ಚಿಕ್ಕ ಮಕ್ಕಳಲ್ವ, ಒಂಥರ ಆಗ ಕ್ಯೂಟ್ ಯೋಚನೆಗಳು, ಒಂಥರ ಮುಗ್ಧ ಮನಸ್ಸು ಅಂತಾರಲ್ಲ, ಆ ಥರ ಇತ್ತು. ಯಾಕೆ ಅಂದರೆ ಆವಾಗ ಇಷ್ಟು ನಾಲೆಡ್ಜ್ ಇರಲಿಲ್ಲ, ಆಮೇಲೆ ಫೋನೆಲ್ಲ ಇರಲಿಲ್ಲ ಆವಾಗ. ಇಷ್ಟು ಒಂದು ಸ್ವಲ್ಪ ಇದು ಇರಲಿಲ್ಲ. ಮಕ್ಕಳಂತೂ ತುಂಬ ನಾಲೆಡ್ಜ್ ಆಗಿದ್ದಾರೆ, ಚೂಟಿಯಾಗಿದ್ದಾರೆ, ಫಾಸ್ಟಾಗಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಇದರಲ್ಲಿ ಸ್ವಲ್ಪ ನಾವೆಲ್ಲ ಒಂದು ಸ್ವಲ್ಪ ಇದು ಸ್ಲೋ ಅಂತಲೇ ಹೇಳ್ಬೋದು. ಅದರಿಂದ ನಮಗೆ ಒಂದು ಸ್ವಲ್ಪ ಗಾಬರಿ, ಭಯ, ಟೆನ್ಷನ್ ಎಲ್ಲ ಆಗಿತ್ತು. ಆಮೇಲೆ ಅಂಥದ್ರಲ್ಲಿ ನೋಡಿ ಫೋನಿಲ್ಲ ಏನಿಲ್ಲ, ನಮ್ಮನ್ನ ಬಿಟ್ಟು ಕಳಿಸಿದ್ರಲ್ಲ ನಮಗೆ. ಅವ್ರಿಗೆ ನಾವು ಮನೆಗೆ ಹೋಗೋ ತನಕ ಅವ್ರಿಗೂ ಭಯ ಇರ್ತಿತ್ತು. ಸದ್ಯ ಬಂದ್ರಲ್ಲ ಅಂತ ಅವರು ಇದಾದರು. ಆಮೇಲೆ ಎಲ್ಲ ಮನೆಗೆ ಹೋದ್ಮೇಲೆ ಒಂಥರ ಎಲ್ರಿಗೂ ಖುಷಿ ಆಯಿತು. ನೋಡ್ಕೊ ಬಂದ್ರಾ ಅಂತ ಅಂದ್ಬಿಟ್ಟು. ಆದರೆ ಈ ಮ್ಯೂಸಿಕ್ ಲೈಟ್ ಎಲ್ಲ ನೋಡೋಕ್ಕಾಗಿರಲಿಲ್ಲ ನಾವು, ಯಾಕೆಂದರೆ ನೈಟ್ ತನಕ ಇರಬೇಕಿತ್ತು. ನಾವು ಮಕ್ಕಳಲ್ವ, ಆಮೇಲೆ ನೈಟ್ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಲ್ಲ, ನಡೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಬೆಳಗ್ಗೆನೇ ನೋಡ್ಕೊಂಡು ಹೊರ್ಟೋಗಿದ್ವಿ. ಈ ಡ್ರೀಮ್ ಅಂತೂ ಉಳ್ಕೊಂಡೇ ಬಿಟ್ಟಿತ್ತು, ಹಂಗೇ ನೋಡೋಕ್ಕೆ ಆಗಿರಲಿಲ್ಲ. ಇತ್ತೀಚೆಗೆ ಅಷ್ಟೇ ಕಂಪ್ಲೀಟ್ ಆಗಿದ್ದು ಇದು. ನನ್ನ ಮಗನಿಗೆ ಅದಕ್ಕೆ ಪಾಪ ನೋಡಿ, ನಮಗೆ ಅಷ್ಟಾದರೂ ನೋಡಿದ್ವಿ, ನನ್ನ ಮಗ ಅಷ್ಟು ನೋಡಿರಲಿಲ್ಲ. ಇವಾಗ ನೋಡಿದ್ವಿ ಅಂತಲೇ ಹೇಳ್ಬೋದು. ಇನ್ನು ಲೈಟಿಂಗ್ಸ್ ಎಲ್ಲ, ಮ್ಯೂಸಿಕ್ ಲೈಟ್ ಎಲ್ಲ ಸ್ಟಾರ್ಟ್ ಆಯಿತು. ನೋಡೋಕ್ಕಂತೂ ಸೂಪರಾಗಿತ್ತು. ಹತ್ರದಿಂದ ನೋಡೋಕ್ಕಂತೂ ಆ ನೀರೆಲ್ಲ ಎರಚುತ್ತಿತ್ತು ನಮ್ಮ ಮೇಲೇ. ನಾವು ಮುಂದೆನೇ ಹೋಗಿ ನಿಂತ್ಕೊಬಿಟ್ಟಿದ್ವಿ. ನೋಡೋಕ್ಕಂತೂ ತುಂಬ ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು. ನೀವು ಸಾಧ್ಯ ಆದರೆ ಟೈಮ್ ಸಿಕ್ಕಿದಾಗ ಎಲ್ಲರೂ ನೋಡಿರ್ತೀರ, ನೋಡಿಲ್ಲದೆ ಇರೋರ್ಗೆ ಹೇಳ್ತಿದ್ದೀನಿ, ನೋಡಿ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಒಂದೊಂದು ದಿನ ಈ ದೂರ ಊರುಗಳ್ಗೆ ಹೋಗದೇ ಇದ್ದರೂ ನಮ್ಮ ಮೈಸೂರು ಸಿಟಿ, ನಮ್ಮ ಅಕ್ಕಪಕ್ಕ ಇರೋಂಥ ನೋಡೋಂಥ ಪ್ಲೇಸ್ಗಳಿಗೆ ಕರ್ಕೊಂಡೋಗಿದ್ದು ಬನ್ನಿ. ಮಕ್ಳಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟು ಆಗಿರುತ್ತೆ, ಚೆನ್ನಾಗೂ ಇರುತ್ತೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇತ್ತೀಚೆಗೆ ಯಾರೂ ಆ ಥರ ಇಲ್ಲ ಬಿಡಿ, ಎಲ್ಲ ಟೂರು ಹೋಗ್ತಾರೆ, ನೋಡ್ತಾರೆ. ನಾವೇ ನೋಡಿಲ್ಲ ಅಂತಲೇ ಹೇಳ್ಬೋದು. ಈಗಂತೂ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಇದನ್ನು. ಇನ್ನು ಪಾಪುಗಂತೂ ಖುಷಿ ಅವಳಿಗೆ. ಎಷ್ಟು ಅಂದರೆ ಕೂಗಾಡ್ತಿದ್ಲು, ಕಿರ್ಚಾಡ್ತಿದ್ಲು, ಓ ಅಂತಿದ್ಲು, ಡ್ಯಾನ್ಸ್ ಎಲ್ಲ ಮಾಡ್ತಿದ್ಲು. ಅಂದರೆ ಅವಳನ್ನ ತೋರಿಸೋಣ ಅಂದರೆ ಅಲ್ಲಿ ಫುಲ್ ಕತ್ಲಿತ್ತು ಸುತ್ತಮುತ್ತ. ಇನ್ನು ನನ್ನ ಮಗನಿಗಂತೂ ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಹೇಳ್ದ. ಅವನಷ್ಟೇ ಅನ್ನೋದು, ಚೆನ್ನಾಗಿತ್ತು ಮಮ್ಮಿ, ಚೆನ್ನಾಗಿತ್ತು ಅಜ್ಜಿ ಅಂತ ಅಂದ್ಬಿಟ್ಟು ಹೇಳ್ದ. ಇನ್ನೂ ಅದನ್ನೆಲ್ಲ ಮುಗಿಸ್ಕೊಂಡು ಏನು ಒಂದು 1/4 ಗಂಟೆ 20 ನಿಮಿಷ ಆಯಿತು, ಅಷ್ಟು ಇಲ್ಲ ಅನಿಸುತ್ತೆ. ನಾನು ಟೈಮಿಂಗ್ಸ್ ನೋಡಲಿಲ್ಲ, ಅದ್ರ ನೋಡೋ ಖುಷಿಗೆ ಅದು ಮುಗಿಸ್ಕೊಂಡು ಇನ್ನು ಹೊರಟ್ವಿ. ಇನ್ನು ಹೊರಡ್ಬೇಕಾದ್ರಂತೂ ಅಷ್ಟು ರಶ್ ಆಗಿರುತ್ತೆ. ಬರಬೇಕಾದ್ರೆ ಎಷ್ಟು ರಶ್ ಇರುತ್ತೋ ಹೊರಡ್ಬೇಕಾದ್ರೂ ಅಷ್ಟೇ ರಶ್ ಇರುತ್ತೆ. ಇನ್ನು ಹೊರಗಡೆ ಹೊರಟ್ವಿ ನಾವು. ಇನ್ನು ಹೊರಡಬೇಕಾದ್ರೆ ಅಷ್ಟೊಂದು ಗಿಜಿಬಿಜಿ ಅಲ್ಲಿ ಅಷ್ಟೊಂದು ರಶ್ಶು ಆಯಿತು. ಆ ಕತ್ಲೆಯಲ್ಲಿ ಏನೂ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಅಲ್ಲಲ್ಲಿ ಲೈಟಿಂಗ್ಸ್ ಎಲ್ಲ ಬಿಡ್ತಿದ್ರು, ಈ ಥರ ಲೇಸರ್ ಲೈಟ್ಗಳು ಬಿಡ್ತಿದ್ರು, ಅದಂತೂ ಚೆನ್ನಾಗಿತ್ತು. ಇನ್ನು ನಾವು ಅಲ್ಲೂ ಬಿಡಲಿಲ್ಲ, ಅಲ್ಲೂ ಮಧ್ಯೆ ಫೋಟೋ ತೊಗೊಂಡು ಇನ್ನೂ ಮನೆ ಕಡೆ ಹೊರಟ್ವಿ. ಅಲ್ಲಂತೂ ನೀರು ಕಾಣುತ್ತಲ್ಲ, ಅಲ್ಲಂತೂ ದೊಡ್ಡ ಮೀನುಗಳಿದ್ದು. ನಮಗೆ ಕಾಣಿಸ್ತು ಅಷ್ಟೇ, ಕ್ಯಾಮ್ರಾದಲ್ಲಿ ತೋರಿಸೋಣ ಅಂತ ನೋಡಿದ್ವಿ, ಆಗಲಿಲ್ಲ ಅಲ್ಲಿ. ಇನ್ನು ಅದನ್ನ ನೋಡಿಕೊಂಡು ಇನ್ನು ಬೇಗ ಇನ್ನು ಹೊರಗಡೆ ಹೋಗೋದೇ ಅಷ್ಟೇ ಇತ್ತು. ಯಾಕೆಂದರೆ ಅಷ್ಟು ರಶ್ ಇತ್ತು. ಒಬ್ರಿಗೊಬ್ರು ತಪ್ಪಿಸ್ಕೊಬಿಟ್ರೆ ಇನ್ನು ಅಂದ್ಬಿಟ್ಟು ಒಬ್ರಿಗೊಬ್ರು ನೋಡ್ಕೊಂಡು ಜಾಗ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅಷ್ಟು ಸೆಕೆ ಇತ್ತು ಅಲ್ಲಿ, ಫುಲ್ಲು ಸೆಕೆ ಅಂದರೆ ಎಷ್ಟು ಸೆಕೆ ಅಂದರೆ ಆಗ್ತಾನೇ ಇರಲಿಲ್ಲ, ಅಷ್ಟು ಸೆಕೆ ಅಲ್ಲಿ. ಫಸ್ಟ್ ಆಚೆ ಬಂದರೆ ಸಾಕು ಅನ್ನೋಂಗೆ ಆಗ್ಬಿಟ್ಟಿತ್ತು ನಮಗೆ. ಆ ಥರ ಆಯಿತು. ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು.
ಇದು ಮೀನು ಕಾಣುತ್ತಾ ಅಂತ ನೋಡಿದ್ವಿ, ಕತ್ಲೆಯಲ್ಲಿ ಕಾಣಲಿಲ್ಲ. ನೆಕ್ಸ್ಟ್ ಟೈಮ್ ಬರ್ತೀವಿ, ನೆಕ್ಸ್ಟ್ ಟೈಮ್ ಬರ್ತೀವಿ. ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು. ನಮಗೆ ಅಲ್ಲಿ ಎಷ್ಟು ನಡೆದಿದ್ರೂ ಆ ಮ್ಯೂಸಿಕ್ ಲೈಟು ಅದೆಲ್ಲ ನೋಡ್ಬಿಟ್ಟು ಆ ಆಯಾಸ ಎಲ್ಲ ಮರ್ತೇ ಹೋಯ್ತು. ಇನ್ನು ಹೊರ್ಗಡೆ ಬಂದಮೇಲೆ ಪುನಃ ಕಾಲು ನೋವು ಗೊತ್ತಾಯಿತು. ಆದ್ರೂ ನಾವು ಎಷ್ಟೇ ಕಾಲು ನೋವಿದ್ರು ಈ ಬಂದ ಕಡೆ ಈ ಈ ಸ್ಟಾಲ್ಗಳು ನೋಡೋದಂತೂ ಬಿಡೋದೇ ಇಲ್ಲ ನಮ್ಮ ಹೆಣ್ಮಕ್ಳು. ಅದರಲ್ಲೂ ಹೋಗದೆ ಅಂತೂ ಇರೋಕ್ಕಾಗಲ್ಲ. ಒಂದು ಸರಿ ಕಣ್ಣು ಆಡಿಸ್ಬಿಟ್ಟಾದರೂ ಬರಬೇಕು ನಮಗೆ. ಅಕ್ಕ ಬನ್ನಿ ಹೋಗೋಣ ಅಂತ ಅಂದ್ಲು. ಆಯಿತು ಸರಿ ಬಾ ನೋಡೋಣ ಅದಕ್ಕೇನು ಅಂತ ಅಂದ್ಬಿಟ್ಟು ಹೋಗಿ ನೋಡಿಕೊಂಡು ಹಂಗೆ ಒಂದು ಕಡೆಯಿಂದ ನೋಡ್ಕೊಂಬರ್ತಿದ್ವಿ. ಅವಳು ಮಮ್ಮಿ ಗೊಂಬೆ ಬೇಕು ನನಗೆ ಅಂದ್ಕೊಂಡು ಕೇಳೋಕ್ಕೆ ಶುರು ಮಾಡಿದ್ಲು. ಹಂಗೇ ಇನ್ನು ಅವ್ರ ಅಮ್ಮನ ಬಿಟ್ಟು ಯಾರ ಹತ್ರನೂ ಹೋಗಿರಲಿಲ್ಲ, ಯಾರು ಎಷ್ಟೇ ಕರೆದ್ರೂ ಬರ್ತಿರ್ಲಿಲ್ಲ. ಇನ್ನು ನನ್ನ ಮಗ ಗೊಂಬೆ ತಗೊಡ್ತೀನಿ ಬಾ, ನಿನಗೆ ಗೊಂಬೆ ತಗೊಡ್ತೀನಿ ಅಂದ್ಕೊಂಡು ಅಷ್ಟು ದೂರ ಹಂಗೇ ಗೊಂಬೆ ತಗೊಡ್ತೀನಿ ಬಾ, ಅಲ್ಲೈತೆ ಅಂದ್ಕೊಂಡು ಎತ್ಕೊಂಡು ಹೊರಟೇ ಹೋದ. ಅಲ್ಲಿ ನೋಡಿದ್ರೆ ಬಸ್ಸಲ್ಲಿ ನಿಲ್ಲಿಸಲ್ಲ ಅಂತ ಅಂದ್ಬಿಟ್ಟು ಸುಮಾರು ಹೆಚ್ಚು ಕಮ್ಮಿ 1 ಕಿಲೋಮೀಟ್ರನ್ನೇ ನಡೆದಿದ್ದೀವಿ ಅಂತಲೇ ಹೇಳ್ಬೋದು. ಅಲ್ಲಿ ಹೋಗಿದ್ರೆ ಅಲ್ಲಿ ಸದ್ಯ ಏನಂದರೆ ನಮಗೆ ಸದ್ಯ ಅಷ್ಟು ದೂರ ನಡೆದಿದ್ಗೂ ಸೀಟ್ ಸಿಕ್ತು ನಮಗೆ. ಹೋಗಿ ಕೂತ್ಕೊಬಿಟ್ವಿ ಫಸ್ಟೇ. ಇನ್ನು ಹೋಗಿ ಕೂತ್ಕೊಂಡು ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಇನ್ನು ಎಲ್ಲ ಹೋಗಿ ಮನೆ ಕಡೆ ಹೊರಟ್ವಿ ಅಂತಲೇ ಹೇಳ್ಬೋದು. ಇನ್ನು ಎಲ್ರಿಗೂ ಕಾಲಂತೂ ನೋವು ಬಂದ್ಬಿಟ್ಟು ಸಾಕಾಗಿತ್ತು. ಇನ್ನು ಮನೆಗೆ ಬಂದ ತಕ್ಷಣ ಅಮ್ಮ ಅಕ್ಕಿ ಹಾಕಿ ಸಾಂಬಾರಿತ್ತು. ಒಳಗಡೆ ಚಿಕ್ಕದು ರೂಮು ಅದು ಅದರಿಂದ ಹೊರಗಡೆನೇ ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮೆಲ್ರಿಗೂ ಬಡಿಸಿದ್ರು ಅಂತಲೇ ಹೇಳ್ಬೋದು. ಊಟ ಎಲ್ಲ ಬಡಿಸಿದ್ರು. ನೋಡಿ ಮದರ್ಸ್ ಡೇ ನಮ್ಮನೆ ಈ ಥರ ಆಯಿತು. ಅಂದರೆ ಅಮ್ಮನೇ ಎಲ್ಲ ಕೆಲಸನೂ ಮಾಡಿದ್ರು ಪಾಪ. ಅಷ್ಟೆಲ್ಲ ನಡ್ಕೊಂಬಂದು ಸಾಕಾಗಿದ್ರು. ನಮಗೆ ಬಂದ ತಕ್ಷಣ ಅಕ್ಕಿ ಎಲ್ಲ ಹಾಕಿ ಅಪ್ಪಾಜಿಗೆ ಮುದ್ದೆ ಮಾಡಿ ಎಲ್ರಿಗೂ ಊಟಕ್ಕೆ ಬಡಿಸಿದ್ರು. ಇನ್ನು ಅಪ್ಪಾಜಿ ಅಂತೂ ಫುಲ್ಲು ಬಟ್ಟೆ ಅಂದರೆ ಬನೀನೇನು ಹಾಕಿರಲಿಲ್ಲ, ಸೆಕೆ ಅಂತ ಅಂದ್ಬಿಟ್ಟು ಹಂಗೆ ಕೂತ್ಬಿಟ್ಟಿದ್ರು. ಅದಕ್ಕೆ ಅವ್ರನ್ನ ಜಾಸ್ತಿ ತೋರಿಸಿಲ್ಲ ನಾನು. ಎಲ್ಲಿ ನಿಮ್ಮ ಅಪ್ಪಾಜಿ ಅವ್ರನ್ನ ತೋರಿಸಿಲ್ಲ ಅಂತ ಅಂದ್ಕೋಬೇಡಿ. ಅವರು ಅದೇ ಹೇಳಿದ್ನಲ್ಲ, ಸೆಕೆ ಅಂದ್ಬಿಟ್ಟು ಬಟ್ಟೆ ಹಾಕಿರಲಿಲ್ಲ. ಇನ್ನು ಅಮ್ಮ ಎಲ್ರಿಗೂ ಊಟ ಬಡಿಸಿದ್ರು. ನಾವು ಊಟ ಮಾಡಿದ್ವಿ. ಎಲ್ಲ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಬಂದ ತಕ್ಷಣ ಎಲ್ಲರೂ ರೆಸ್ಟ್ ತೊಗೊಂಡ್ವಿ ಅಂತಲೇ ಹೇಳ್ಬೋದು. ಬಂದ ತಕ್ಷಣ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡ್ವಿ. ಆದರೆ ಅಮ್ಮ ಮಾತ್ರ ಕೂತ್ಕೊಳ್ಳಿಲ್ಲ. ಹೋಗಿ ಅಕ್ಕಿ ಹಾಕಿ ಎಲ್ಲ ಮಾಡಿ ನೋಡಿ ಇದಕ್ಕೆ ಹೇಳೋದು ತಾಯ್ದಿರು ಅಂತ ಅಂದ್ಬಿಟ್ಟು. ನಾವೇ ಎಷ್ಟೇ ಆಗಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಅವ್ರು ಮಾತ್ರ ಅವ್ರಿಗಾಗದೇ ಇದ್ರೂ ಮಾಡಿ ಬಡಿಸ್ತಾರೆ. ಅದೇ ಅಲ್ವಾ ಸ್ಪೆಷಲ್ಲು. ಅದಕ್ಕೆ ಹೇಳಿದ್ದು ಈ ಅಮ್ಮಂದ್ರ ದಿನಾಚರಣೆ ಏನು ಒಂದಿನಕ್ಕೆ ಮೀಸಲಲ್ಲ, ಅದು ಡೈಲಿ ಅಮ್ಮಂದ್ರ ದಿನವೇ ಹೇಳ್ಬೇಕು ಅಂದರೆ. ಯಾಕೆ ಅಂದರೆ ಈಗ ನಾವು ತಾಯ್ದಿರಾಗಿದ್ದೀವಿ, ಆದ್ರೂ ನಮ್ಮ ಅಮ್ಮನಷ್ಟು ನಮಗೆ ಇದಿಲ್ಲ. ಆದರೆ ನಮ್ಮ ಮಕ್ಕಳಿಗೆ ಹಂಗನ್ಸುತ್ತೆ, ನಮ್ಮಮ್ಮ ಗ್ರೇಟ್ ಅನ್ಸುತ್ತೆ, ನಮಗೆ ನಮ್ಮಮ್ಮ ಗ್ರೇಟ್ ಅನಿಸುತ್ತೆ ಅಷ್ಟೇ. ಇದು ಏನೇ ಆದರೂ ಅಮ್ಮ ಅಜ್ಜಿ ಅಮ್ಮಮ್ಮ ಆ ಥರ ಅಂತಾರಲ್ಲ, ಅವ್ರು ಗ್ರೇಟ್, ಅವ್ರು ಗ್ರೇಟ್ ಅಂತ ಅಂತಾರಲ್ಲ, ಆ ಥರ ಇದು. ಅಮ್ಮನಿಗೆ ಸರಿಸಾಟಿ ಇಲ್ಲ. ಅಮ್ಮನ ಕೆಲಸ, ಅಮ್ಮನ ಇದು, ಅಮ್ಮನ ಕಾಳಜಿ ನಮ್ಮ ಕೈಲಿ ಯಾರ ಕೈಲೂ ಅದು ಇದು ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಇನ್ನು ಎಲ್ರಿಗೂ ಊಟ ಬಡಿಸಿ ಎಲ್ಲ ಮಾಡಿ ಅಮ್ಮನ ಬಗ್ಗೆ ಏನು ಹೇಳೋದು ಹೇಳಿ, ಎಲ್ರಿಗೂ ಗೊತ್ತಲ್ಲ. ಆ ಥರ ನಮ್ಮಮ್ಮನೂ ಅಷ್ಟೇ ಎಲ್ರಿಗೂ ಊಟಕ್ಕೆಲ್ಲ ಬಡಿಸಿ ಎಲ್ಲ ಮಾಡಿದ್ರು. ಇನ್ನು ಅದೇ ಹೇಳಿದ್ನಲ್ಲ, ಅಪ್ಪಾಜಿಗೆ ತೋರಿಸ್ಲಿಲ್ಲ ಜಾಸ್ತಿ. ಯಾಕೆಂದರೆ ಅವರು ಬನೀನು ಹಾಕಿರಲಿಲ್ಲ, ಸೆಕೆ ಅಂತ ಅಂದ್ಬಿಟ್ಟು ಹಂಗೆ ಇದ್ದರು. ಆದ್ದರಿಂದ ಹಂಗೆ ಊಟಕ್ಕೆ ಕೂತ್ಬಿಟ್ಟಿದ್ರು. ನಾನು ಹಂಗೂ ಸಣ್ಣದಾಗಿ ಕ್ಲಿಪ್ ತಗೊಂಡೆ, ಕಾಣಿಸ್ತೋ ಏನೋ ಗೊತ್ತಿಲ್ಲ ನಿಮಗೆ. ಏನು ಅಂದ್ಕೋಬೇಡಿ. ಈ ಸೆಕೆ ಟೈಮಲ್ಲಿ ತುಂಬ ಸೆಕೆ ಇರೋದ್ರಿಂದ ಅವರು ಆ ಥರ ಇರ್ತಾರೆ. ಇನ್ನು ಇಷ್ಟೇ ಇವತ್ತೊಂದು ಇಷ್ಟು ಎಂಜಾಯ್ ಮಾಡಿದ್ವಿ, ಎಲ್ಲ ನೋಡಿದ್ರಿ ನೀವು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆ ನಡೆದಿದ್ದು ಏನು ಮದರ್ಸ್ ಡೇ ಅಂತ ಅಂದ್ಬಿಟ್ಟು ನಾನೇನು ಅವ್ರಿಗೆ ಗಿಫ್ಟು ಕೊಟ್ಟಿಲ್ಲ ಮತ್ತು ಕೇಕು ಕಟ್ ಮಾಡಿಸಿಲ್ಲ. ಅಂದರೆ ಇದು ಮದರ್ಸ್ ಡೇ ದಿನ ಮಾಡಿದ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಇನ್ನೊಂದು ದಿನ ಹೋಗಿದ್ದೆ, ಮದರ್ಸ್ ಡೇ ದಿನ ಹೋಗೋಕ್ಕಾಗಿರಲಿಲ್ಲ ನಾನು. ಇನ್ನೊಂದು ದಿನ ಹೋಗಿದ್ದೆ. ಆವಾಗ ಇನ್ನೊಂದು ದಿನ ಅಂದರೆ ಈಗ ಮೊನ್ನೆ 17 ಹೋಗಿದ್ದು. ಆವಾಗ ಸುಮ್ಮನೆ
ಹಿಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ ಆಗಿ ಇದು ಕೆ ಆರ್ ಎಸ್ಗೆ ಹೋಗಿ ಸುಮ್ಮನೆ ಅಲ್ಲ ಹಂಗೆ ಅಂದೆ, ಅಮ್ಮ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ, ಹೋಗಿರ್ಲಿಲ್ವಲ್ಲ, ಇದು ಒಂಥರ ಅದ್ರ ಪ್ರಯುಕ್ತನೇ ಇದು ಒಂಥರ ಚಿಕ್ಕದಾಗಿ ಟೂರು ಟ್ರಿಪ್ಪು ಅಂತಲೇ ಹೇಳ್ಕೊಬೋದು, ಸಣ್ಣದಾಗಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ. ಬನ್ನಿ ಅಮ್ಮ ಹೋಗಿದ್ದು ಬರೋಣ ಅಂದ್ಕೊಂಡು ಎಲ್ಲ ಮಾತಾಡ್ಕೊಂಡು ಹೋಗಿದ್ದು ಬಂದಿದ್ದು ಅಷ್ಟೇ. ಇದಿನ್ನೇನು ಉದ್ದೇಶಪೂರ್ವಕವಾಗಿ ಮಾಡ್ತಾರಲ್ಲ ಕೇಕೆಲ್ಲ ಕಟಿಂಗ್ ಮಾಡಿ, ಆ ಥರ ಮಾಡಲಿಲ್ಲ. ಮಾಡಬೇಕಿತ್ತು, ಆದರೆ ಅಂದ್ಕೊಂಡಿದ್ದೆ, ಅದಾಗಲಿಲ್ಲ. ಅವ್ರಿಗೂ ಹುಷಾರು ತಪ್ಪಿಬಿಟ್ಟಿದ್ರು, ಮತ್ತು ನನಗೂ ಮರ್ತೋಗಿತ್ತು ಅವತ್ತು. ನಿಜವಾಗ್ಲೂ ನನಗೆ ಏನೇನೋ ಟೆನ್ಷನೆಲ್ಲ ಅವ್ರಿಗೆ ಹೇಳೇ ಇರಲಿಲ್ಲ ಹ್ಯಾಪಿ ಮದರ್ಸ್ ಡೇ ಅಂತ ಅಂದ್ಬಿಟ್ಟು. ಅದಕ್ಕೆ ಇವತ್ತು ನೆನ್ಕೊಂಡು ಹೇಳಿದೆ, ಇದು ಸರಿಯಾಗೈತೆ ಈ ಸಂದರ್ಭ ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಎಲ್ಲರೂ ನಮ್ಮ ವೀಡಿಯೋನ ಫಾಲೋ ಮಾಡಿ, ಬೆಲ್ ಬಟನ್ ಒತ್ತಿ, ಎಲ್ಲ ನಮ್ಮ ವೀಡಿಯೋಗಳು ನಿಮ್ಮ ಫೋನ್ಗೆ ಬಂದು ತಲುಪುತ್ತೆ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನೇನಾದರೂ ಯಾವ ಥರ ಏನು ವಿಡಿಯೋ ಯಾವ ರೀತಿ ಮಾಡಬೇಕು ಅದು ಏನಾದರೂ ಇದ್ದರೆ ತಿಳಿಸಿ. ನನ್ನ ಕ್ಯಾಮ್ರಾ ಇನ್ನೂ ಅಷ್ಟು ಕ್ಲಿಯರಿಟಿ ಇಲ್ಲ, ಏನು ಅಂದ್ಕೋಬೇಡಿ. ಇದ್ದಿದ್ರಲ್ಲಿ ತೋರಿಸ್ತಾ ಇದ್ದೀನಿ. ಅವತ್ತು ಬೆಳ್ದಿಂಗ್ಲೂ ಇರಲಿಲ್ಲ, ಲೈಟ್ ಹಾಕ್ಕೊಂಡು ಊಟ ಮಾಡ್ತಿದ್ದೀವಿ. ಇನ್ನು ನಮಗೆಲ್ಲ ಊಟ ಬಡಿಸ್ಬಿಟ್ಟು ಅಮ್ಮ ಕೊನೆಯಲ್ಲಿ ಊಟ ಮಾಡಿದ್ರು ಅಂತಲೇ ಹೇಳ್ಬೋದು. ಇಷ್ಟೇ ಇವತ್ತೊಂದು ವಿಡಿಯೋ ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಇನ್ನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋನ ಫಾಲೋ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ. ಬಾಯ್.